ಈಗ ಕಡೆಗಣಿಸಿದರೆ ಅಧಿಕ ಪುಣ್ಯ ಕರುಣಿಸುವ ಪುರುಷೋತ್ತಮ ಮಾಸ ಬರಲು ಮತ್ತೆ 3 ವರ್ಷ ಕಾಯಬೇಕು. ಅಧಿಕ ಮಾಸದ ಕೊನೆಯ 5 ದಿನಗಳಂದು ಎಳ್ಳಿನಿಂದ ಯಾವ ಕೆಲಸ ಮಾಡಿದರೆ ಬಡತನ ದೂರವಾಗುತ್ತೆ, ಕೇಳಿದ್ದು ಸಿಗುತ್ತೆ, ವಿಷ್ಣು ದೇವರ ಕೃಪೆಯಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ. ಕೊನೆಯ 5 ದಿನಗಳು ಯಾವ ದಾನಗಳನ್ನು ಮಾಡಬೇಕು? ನಾಳೆ ಜೂನ್ 11ನೆಯ ತಾರೀಕು ಪರಮ ಏಕಾದಶಿ, ಕಮಲ ಏಕಾದಶಿಯ ದಿನದ ಪೂಜೆ ಹೇಗಿರಬೇಕು, ವ್ರತಕತೆ ಏನೆಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಜೂನ್ 11 ಅಂದರೆ ನಾಳೆಯಿಂದ ಜೂನ್ 15 ಸೋಮವಾರದ ತನಕ ಅಧಿಕ ಮಾಸದ ಕೊನೆಯ 5 ದಿನಗಳು ಇರುತ್ತವೆ. ಮೊದಲು ಏಕಾದಶಿಯ ದಿನ ಯಾವ ಕೆಲಸಗಳನ್ನ ಮಾಡಬೇಕು ಅಂತ ತಿಳಿದು ಆ ನಂತರ ಅಧಿಕ ಮಾಸದ ಕೊನೆಯ 5 ದಿನಗಳು ಯಾವ ದಾನಗಳನ್ನು ಮಾಡಿದರೆ ಕಷ್ಟ ಕಳೆಯುತ್ತೆ, ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ ಅಂತ ತಿಳಿದುಕೊಳ್ಳೋಣ. ಪರಮ ಏಕಾದಶಿ ತಿಥಿಯು ಬುಧವಾರ ಮಧ್ಯರಾತ್ರಿ ಕಳೆದ ಮೇಲೆ ಅಂದರೆ ಗುರುವಾರ ಬೆಳಿಗ್ಗೆ 12 ಗಂಟೆ 57 ನಿಮಿಷಕ್ಕೆ ಆರಂಭವಾಗಿ ಗುರುವಾರ ರಾತ್ರಿಯೇ 10 ಗಂಟೆ 36 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ದ್ವಾದಶಿಯ ದಿನ ಜೂನ್ 12 ಪಾರಣ ಸಮಯ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆ 28 ನಿಮಿಷದವರೆಗೆ ಇರುತ್ತದೆ. ಏಕಾದಶಿಯ ದಿನ ಒಂದು ಸಣ್ಣ ಉಪಾಯ ಮಾಡಿ ವಿಷ್ಣು ದೇವರಿಗೆ ಪೂಜೆ ಮಾಡಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ವಿಷ್ಣು ದೇವರ ಮುಂದೆ ಶಂಖ ಚಕ್ರ ತಿರುನಾಮದ ರಂಗೋಲಿಯನ್ನು ಬರೆದು ತುಪ್ಪದ ದೀಪಗಳನ್ನು ಬೆಳಗಿಸಿ ಓಂ ಪುರುಷೋತ್ತಮಾಯ ನಮಃ ಎಂದು 108 ಬಾರಿ ಹೇಳಿಕೊಂಡು ವಿಷ್ಣು ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಏಕಾದಶಿಯ ದಿನ ಉಪವಾಸವಿದ್ದು ಒಂದು ಕೊಬ್ಬರಿಯಿಂದ ಈ ಕೆಲಸವನ್ನ ತಪ್ಪದೆ ಮಾಡಿ. ಕೊಬ್ಬರಿಯನ್ನು 2 ಹೋಳುಗಳನ್ನಾಗಿ ಮಾಡಿ ಕೊಬ್ಬರಿಯ ತುಂಬ ಗೋಧಿ ಹಿಟ್ಟು ಹಾಗೂ ಸಕ್ಕರೆಯನ್ನ ತುಂಬಿಸಿ ದಾರದ ಸಹಾಯದಿಂದ ಕೊಬ್ಬರಿಯನ್ನು ಇನ್ನರ್ಧ ಹೋಳಿನ ಸಹಾಯದಿಂದ ಮುಚ್ಚಿ ಕಟ್ಟಬೇಕು. ಹೀಗೆ ಸಕ್ಕರೆ ಗೋಧಿ ಹಿಟ್ಟು ಬೆರೆಸಿ ತುಂಬಿದ ಕೊಬ್ಬರಿಯನ್ನು ಪರಮ ಏಕಾದಶಿಯ ದಿನ ಅರಳಿ ಮರದ ಬುಡದಲ್ಲಿ ಮಣ್ಣು ತೆಗೆದು ಊತಿಟ್ಟು ಮುಚ್ಚಬೇಕು. ಅರಳಿ ಮರಕ್ಕೆ ನೀರನ್ನ ಅರ್ಪಿಸಿ ಪ್ರದಕ್ಷಿಣೆ ಮಾಡಿ ಒಂದು ಚಿಕ್ಕ ಮಣ್ಣಿನ ದೀಪವನ್ನು ಅರಳಿ ಮರದ ಕೆಳಗಿಟ್ಟು ಮನೆಗೆ ಬರುವ ತನಕವೂ ಪುರುಷೋತ್ತಮ ಎಂಬ ನಾಮವನ್ನು ಜಪಿಸಬೇಕು. ಈ ಕೆಲಸವನ್ನ ಮಾಡೋದ್ರಿಂದ ಅದೆಷ್ಟೇ ಆರ್ಥಿಕ ಕಷ್ಟಗಳಿದ್ದರೂ ದೂರವಾಗುತ್ತೆ. ಅಂದುಕೊಂಡ ಕೆಲಸಗಳು ಶೀಘ್ರವಾಗಿ ನಡೆಯುತ್ತೆ. ಇಡೀ ಕುಟುಂಬಕ್ಕೆ ವಿಷ್ಣು ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಪರಮ ಏಕಾದಶಿಯ ವ್ರತ ಮಹಾತ್ಮೆಯಲ್ಲೇ ಅಧಿಕ ಮಾಸದ ಕೊನೆಯ 5 ದಿನಗಳು ಮಾಡುವ ವ್ರತದ ಬಗ್ಗೆ ವಿಶೇಷ ಉಲ್ಲೇಖವಿದೆ. ಶ್ರೀಕೃಷ್ಣನು ಧರ್ಮರಾಜನಿಗೆ ಹೀಗೆ ಹೇಳುತ್ತಾನೆ. ಪರಮ ಏಕಾದಶಿ ವ್ರತ ಮಾಡೋದ್ರಿಂದ ಸಮಸ್ತ ತೀರ್ಥಗಳಲ್ಲಿ ಪುಷ್ಕರಿಣಿಗಳಲ್ಲಿ ಸ್ನಾನ ಮಾಡಿದ ಫಲ ಸಿಗುತ್ತೆ. ಗಂಗಾ ಯಮುನಾ ಸರಸ್ವತಿ ನದಿಗಳಲ್ಲಿ ಸ್ನಾನ ಮಾಡಿ ಗೋದಾನ ಮಾಡಿದ ಫಲ ಸಿಗುತ್ತೆ. ಗಯೆಯಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ಸಂತುಷ್ಟ ಮಾಡಿದ ಪುಣ್ಯ ಈ ಏಕಾದಶಿ ಆಚರಿಸಿದವರಿಗೆ ಸಿಗುತ್ತದೆ. ಈ ಏಕಾದಶಿಯನ್ನು ಮಾಡಿದವರಿಗೆ ಪಿತೃಗಳ ಕೃಪೆ ಕೂಡ ಅತಿ ಸುಲಭವಾಗಿ ಸಿಕ್ಕಿ ಹೋಗುತ್ತದೆ. ಮನುಷ್ಯ ಜನ್ಮ ದೊರೆತ ಮೇಲೆ ಯಾರು ಅಧಿಕ ಮಾಸದಲ್ಲಿ ಪ್ರಾತಃ ಸ್ನಾನ ಮಾಡುವುದಿಲ್ಲವೋ ಮತ್ತು ಏಕಾದಶಿ ಉಪವಾಸ ಮಾಡುವುದಿಲ್ಲವೋ ಅವನು ಆತ್ಮಘಾತಕ ಮಾಡಿಕೊಂಡಂತೆ ಎಂದು ಶ್ರೀಕೃಷ್ಣನೇ ಹೇಳುತ್ತಾನೆ. ಧರ್ಮರಾಜನು ಶ್ರೀಕೃಷ್ಣನಿಗೆ ಅಧಿಕ ಮಾಸದ ಕೃಷ್ಣ ಪಕ್ಷದ ಪರಮ ಏಕಾದಶಿಯ ವ್ರತ ಮಹಿಮೆಯನ್ನು ಕೇಳಿದಾಗ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ. ಹಿಂದೆ ಕಾಂಪಿಲ್ಯ ನಗರದಲ್ಲಿ ಸುಮೇಧ ಎಂಬ ಹೆಸರಿನ ಧರ್ಮಶೀಲನು ಮತ್ತು ಶ್ರೇಷ್ಠನೂ ಆದ ಬ್ರಾಹ್ಮಣನು ಇದ್ದನು. ಅವನ ಪತ್ನಿಯ ಹೆಸರು ಪವಿತ್ರ. ಅವಳು ಪತಿವ್ರತ ಎಂದು ಪ್ರಸಿದ್ಧಳಾಗಿದ್ದಳು. ಒಂದು ದಿನ ಬ್ರಾಹ್ಮಣನು ಯಾವುದೋ ಕರ್ಮದಿಂದ ದರಿದ್ರನಾದನು. ಅವನ ಹತ್ತಿರ ಧನ ಧಾನ್ಯವೇನು ಉಳಿಯಲಿಲ್ಲ. ಆತ ಎಲ್ಲವನ್ನೂ ಕಳೆದುಕೊಂಡು ಎಲ್ಲರ ಬಳಿ ಭಿಕ್ಷೆ ಬೇಡುತ್ತಾನೆ. ಆದರೆ ಯಾರೂ ಕೂಡ ಆತನಿಗೆ ಸಹಾಯ ಮಾಡುತ್ತಿರಲಿಲ್ಲ. ಪತಿಯ ಕಷ್ಟವನ್ನು ನೋಡುತ್ತಿದ್ದ ಪವಿತ್ರ ಎಂದಿಗೂ ಕಷ್ಟವಾಗುತ್ತಿದೆ ಎಂದು ಎಂದಿಗೂ ಪತಿಯ ಬಳಿ ಹೇಳಿಕೊಳ್ಳುತ್ತಿರಲಿಲ್ಲ. ಪತ್ನಿಯ ಪ್ರೀತಿಯನ್ನು ನೋಡಿದ ಸುಮೇಧ ಬ್ರಾಹ್ಮಣನು ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ, ಎಷ್ಟೇ ಶ್ರೀಮಂತರ ಮನೆಗೆ ಹೋಗಿ ಯಾಚನೆ ಮಾಡಿದರೂ ನನಗೆ ಧನ ಧಾನ್ಯಾದಿಗಳು ಸಿಗುತ್ತಿಲ್ಲ. ನೀನು ನನಗೆ ಅಪ್ಪಣೆ ಕೊಟ್ಟರೆ ನಾನು ಪರದೇಶಕ್ಕೆ ಹೋಗಿ ದುಡಿದುಕೊಂಡು ಬರುತ್ತೇನೆ ಎಂದು ತಿಳಿಸುತ್ತಾನೆ. ಆಗ ಪವಿತ್ರಿಯು ಹೀಗೆ ಹೇಳುತ್ತಾಳೆ. ಪೂರ್ವಜನ್ಮದಲ್ಲಿ ಸತ್ಕರ್ಮದಿಂದ ಗಳಿಸಿದ ಧನವನ್ನು ನಾವು ದಾನ ಮಾಡದೆ ಹೋದರೆ ಈ ದೇಶದಲ್ಲಿ ಅಥವಾ ಪರದೇಶದಲ್ಲಿ ಇದ್ದರೂ ಪೂರ್ವಜನ್ಮದಲ್ಲಿ ಯಾವ ದಾನ ಮಾಡಿರುತ್ತೀವೆಯೋ, ಯಾವ ಕರ್ಮವನ್ನು ಮಾಡಿರುತ್ತೀವೆಯೋ ಅದೇ ನಮಗೆ ಪ್ರಾಪ್ತಿಯಾಗುತ್ತದೆ. ಬ್ರಹ್ಮದೇವರು ನಮ್ಮ ಹಣೆ ಬರಹದಲ್ಲಿ ಬರೆದಂತೆ ಜೀವನ ನಡೆಯುತ್ತೆ. ನಮ್ಮ ಭಾಗ್ಯದಲ್ಲಿ ಬರೆಯದಿದ್ದರೆ ಈ ಪೃಥ್ವಿಯ ಮೇಲೆ ಎಲ್ಲಿ ಹೋದರೂ ನಮಗೆ ಏನು ಸಿಗಲಾರದು. ನೀವು ಪರದೇಶಕ್ಕೆ ಹೋಗಬಾರದೆಂದು ಪತಿಗೆ ತಿಳಿಸುತ್ತಾಳೆ. ಈ ಮಾತುಗಳು ನಡೆಯುವ ಸಮಯದಲ್ಲಿ ಕೌಂಡಿಲ್ಯ ಋಷಿಗಳು ಅಲ್ಲಿಗೆ ಬರುತ್ತಾರೆ. ಎಲ್ಲ ವಿಚಾರವನ್ನು ತಿಳಿದ ಋಷಿಮುನಿಗಳು ಅಧಿಕ ಮಾಸದ ಪರಮ ಏಕಾದಶಿಯ ವ್ರತವನ್ನು ಮಾಡಲು ಸೂಚಿಸುತ್ತಾರೆ. ಜೊತೆಗೆ ಅಧಿಕ ಮಾಸದ ಕೊನೆಯಲ್ಲಿ ಬರುವ ಏಕಾದಶಿಯ ಜೊತೆಗೆ ಪಂಚರಾತ್ರ ವ್ರತವನ್ನು ಮಾಡಲು ತಿಳಿಸುತ್ತಾರೆ. ಯಾರು ಏಕಾದಶಿಯ ಜೊತೆಗೆ ಅಧಿಕ ಮಾಸದ ಕೊನೆಯ 5 ದಿನಗಳಂದು ಈ ದಾನಗಳನ್ನು ಮಾಡುತ್ತಾರೋ ಅವರಿಗೆ ಇಂತಹ
ಪುಣ್ಯಗಳು ಸಿಗುತ್ತದೆ ಎಂದು ತಿಳಿಸುತ್ತಾರೆ. ಈ ಮಾಸದಲ್ಲಿ ಪಂಚರಾತ್ರ ವ್ರತವನ್ನ ಮಾಡಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಮತ್ತು ಮುಕ್ತಿ ದೊರೆಯುತ್ತೆ. ಪರಮ ಏಕಾದಶಿಯ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದಿನದ ಕಾರ್ಯಕ್ರಮವನ್ನು ಮುಗಿಸಿ ಪಂಚರಾತ್ರ ವ್ರತ ಸಂಕಲ್ಪವನ್ನ ಮಾಡಿಕೊಳ್ಬೇಕು. ಈ ಪಂಚರಾತ್ರ ವ್ರತದಲ್ಲಿ 5 ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಯಾವ ಮನುಷ್ಯ ಉಪವಾಸವನ್ನು ಮಾಡುತ್ತಾನೋ ಅವನ ತಂದೆ ತಾಯಿ ಮತ್ತು ಅವನು ಪತ್ನಿ ಸಮೇತವಾಗಿ ವಿಷ್ಣು ಲೋಕಕ್ಕೆ ಹೋಗುತ್ತಾನೆ. ಈ ಏಕಾದಶಿಯಿಂದ ಅಮಾವಾಸ್ಯೆಯವರೆಗೆ 5 ದಿನ ಒಂದು ವೇಳೆ ಊಟ ಯಾರು ಮಾಡುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ. ಅಲ್ಲಿಯೂ ಅವನಿಗೆ ಮಾನ ಮರ್ಯಾದೆ ಸಿಗುತ್ತದೆ. ಯಾರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಈ 5 ದಿನ ಬ್ರಾಹ್ಮಣನಿಗೆ ಭೋಜನ ಹಾಕುತ್ತಾರೋ ಅವನು ದೇವ ದೈತ್ಯ ಮತ್ತು ಮನುಷ್ಯರ ಸಹ ಎಲ್ಲ ವಿಶ್ವಕ್ಕೆ ಭೋಜನ ಮಾಡಿಸಿದಂತೆ ಆಗುತ್ತದೆ. ಈ 5 ದಿನದಲ್ಲಿ ಯಾವ ಮನುಷ್ಯ ಶುದ್ಧವಾದ ನೀರಿನಿಂದ ತುಂಬಿದ ಕುಂಭವನ್ನು ದಿನಾಲೂ ಬ್ರಾಹ್ಮಣನಿಗೆ ಕೊಡುತ್ತಾನೋ ಅವನು ಎಲ್ಲ ಚರಾಚರವಾದ ಬ್ರಹ್ಮಾಂಡವೇ ದಾನ ಕೊಟ್ಟಂತೆ ಆಗುತ್ತದೆ. ಎಲೈ ಪವಿತ್ರಳೆ, ಈ ಪಂಚರಾತ್ರ ವ್ರತದಲ್ಲಿ ಯಾವ ಮನುಷ್ಯನು ವಿದ್ವಾನ ಬ್ರಾಹ್ಮಣನಿಗೆ ತಿಲಪಾತ್ರ ದಾನ ಮಾಡುತ್ತಾನೋ ಆ ಮನುಷ್ಯನು ಆ ತಿಲಪಾತ್ರದಲ್ಲಿ ಎಷ್ಟು ಎಳ್ಳು ಇರುತ್ತವೆಯೋ ಅಷ್ಟು ವರ್ಷ ಸ್ವರ್ಗಲೋಕದಲ್ಲಿ ಇರುತ್ತಾನೆ. ಅಂದರೆ ತಪ್ಪದೆ ಈ 5 ದಿನಗಳಲ್ಲಿ ಎಳ್ಳಿನ ದಾನವನ್ನ ಮಾಡಬೇಕು. ಎಳ್ಳನ್ನು ದಾನವಾಗಿ ಸ್ವೀಕರಿಸದೆ ಹೋದರೆ ಎಳ್ಳಿನ ಉಂಡೆಗಳನ್ನು ದಾನವಾಗಿ ನೀಡಬೇಕು. ಯಾವ ಮನುಷ್ಯ ಈ 5 ದಿನ ಸ್ನಾನ ಮಾಡಿ ಮೊಸರು ತುಂಬಿದ ಪಾತ್ರೆಯನ್ನು ದಿನವೂ ದಾನವಾಗಿ ಕೊಡ್ತಾರೋ ಅವರಿಗೆ ಈ ಪೃಥ್ವಿಯ ಮೇಲೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಮತ್ತು ಸೂರ್ಯಲೋಕದಲ್ಲಿಯೂ ಅವನ ಮಹಿಮೆ ಕೊಂಡಾಡುತ್ತಾರೆ. ಯಾವ ಮನುಷ್ಯನು ಈ 5 ದಿನದಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾನೋ ಅವನು ಆನಂದದಿಂದ ಸ್ವರ್ಗಲೋಕದಲ್ಲಿಯ ಅಪ್ಸರೆಯರ ಸಹಿತ ಎಲ್ಲ ಸುಖ ಭೋಗಗಳನ್ನ ಅನುಭವಿಸುತ್ತಾನೆ. ಕೌಂಡಿಲ್ಯ ಋಷಿಗಳು ಮುಂದೆ ಅನ್ನುತ್ತಾರೆ, ಎಲೈ ಪವಿತ್ರೆ, ನೀನು ಪತಿ ಸಹ ಈ ಪಂಚರಾತ್ರ ವ್ರತವನ್ನು ವಿಧಿಪೂರ್ವಕವಾಗಿ ಮಾಡು. ನಿನಗೆ ಧನ ಧಾನ್ಯಾದಿಗಳು ಐಶ್ವರ್ಯಗಳು ಸಿಗುತ್ತದೆ ಮತ್ತು ಕೊನೆಗೆ ನೀನು ಪತಿ ಸಂಗಡ ಸ್ವರ್ಗಲೋಕಕ್ಕೆ ಹೋಗುವಿ. ಕೌಂಡಿಲ್ಯ ಋಷಿಗಳು ಹೇಳಿದಂತೆ ಪವಿತ್ರಳು ತನ್ನ ಪತಿಯ ಸಂಗಡ ಸ್ನಾನ ಮಾಡಿ ಭಕ್ತಿ ಭಾವದಿಂದ ವಿಧಿಪೂರ್ವಕ ಅಧಿಕ ಮಾಸದಲ್ಲಿಯ ಏಕಾದಶಿಯ ವ್ರತವನ್ನು ಮತ್ತು ಪಂಚರಾತ್ರ ವ್ರತವನ್ನು ಮಾಡಿದಳು. ಈ ವ್ರತ ಪೂರ್ಣವಾಗುತ್ತಲೇ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯು ಬಂದು ಬ್ರಾಹ್ಮಣನಿಗೆ, ಏ ಬ್ರಾಹ್ಮಣೋತ್ತಮನೇ, ದಂಪತಿಗಳಿಬ್ಬರು ವಿಧಿಯುಕ್ತ ಈ ಏಕಾದಶಿ ವ್ರತವನ್ನ ಮಾಡಿದ್ದೀರಿ. ಆದ್ದರಿಂದ ನಾನು ತುಂಬಾ ಪ್ರಸನ್ನಳಾಗಿರುವೆನು. ಇನ್ನು ನಿಮ್ಮ ದಾರಿದ್ರ್ಯವು ನಾಶವಾಯಿತು. ನೀವು ಸುಖ ಸಂಪತ್ತನ್ನು ಹೊಂದಿ ಆನಂದದಿಂದ ಇರಿ. ಹೀಗೆ ಈ ವರವನ್ನ ಲಕ್ಷ್ಮೀದೇವಿಯು ನೀಡುತ್ತಾಳೆ. ಮಹಾಲಕ್ಷ್ಮೀ ದೇವಿಯು ವರ ನೀಡಿದ ನಂತರ ಬ್ರಾಹ್ಮಣನು ಮರಳಿ ತನ್ನ ಅರಮನೆಗೆ ಬರುತ್ತಾನೆ. ಅಧಿಕ ಮಾಸದಲ್ಲಿಯ ಕೃಷ್ಣ ಪಕ್ಷದಲ್ಲಿಯ ಪರಮ ಅಥವಾ ಪರ ಎಂಬ ಹೆಸರಿನ ಏಕಾದಶಿಯ ದಿನ ಭಕ್ತಿ ಭಾವದಿಂದ ಉಪೋಷಣ ಮಾಡಿ ಪಂಚರಾತ್ರ ವ್ರತ ಮಾಡಿದ್ದರಿಂದ ಸುಮೇಧ ಬ್ರಾಹ್ಮಣನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಅವನಿಗೆ ಎಲ್ಲ ಸುಖ ಐಶ್ವರ್ಯ ಸಿಕ್ಕಿತು. ಅವನು ಪತಿ ಸಮೇತನಾಗಿ ಇಹಲೋಕದಲ್ಲಿಯ ಎಲ್ಲ ಸುಖವನ್ನು ಅನುಭೋಗಿಸಿ ಕೊನೆಗೆ ವೈಕುಂಠ ಲೋಕಕ್ಕೆ ಹೋದನು. ಪರಮ ಏಕಾದಶಿಯ ಈ ವ್ರತ ಮಹಾತ್ಮೆ ಓದುವುದರಿಂದ ಅಥವಾ ಕೇಳುವುದರಿಂದ 1000 ಗೋದಾನ ಮಾಡಿದ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ, ಅಧಿಕ ಮಾಸದ ಕೊನೆಯ 5 ದಿನಗಳು ಯಾವ ದಾನಗಳನ್ನು ಮಾಡಬೇಕು, ಏಕಾದಶಿಯ ವ್ರತಕತೆ ಏನೆಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಪುರುಷೋತ್ತಮ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.